ರಥೋತ್ಸವಗಳು ಮಾಡಿ ಅನೇಕ ಪ್ರತಿಷ್ಠಾ ಕೈಂಕರ್ಯಗಳನ್ನು ಮಾಡಿದ್ದಾರೆ. ಅವರು ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿದ್ರು ಕೂಡ ಮೈಸೂರಿನಲ್ಲಿ ಅಧ್ಯಯನ ಮಾಡಿದ್ದು, ಮೈಸೂರಿನಲ್ಲಿ ನಮ್ಮ ತಂದೆಯವರ ಹತ್ತಿರ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ನಮ್ಮ ತಂದೆಯವರೇ ಅವರಿಗೆ ಗುರುಗಳು. ನಮ್ಮ ತಂದೆಯವರನ್ನ ಗುರುಸ್ಥಾನದಲ್ಲಿಟ್ಟು ಬಹಳ ಜ್ಞಾಪಿಸ್ಕೊಳ್ತಾ ಇದ್ರು. ಅವರು ಮೈಸೂರಿನ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿದ್ರು. ಅಲ್ಲಿ ಅವರಿಗೆ ಅಧ್ಯಾಪಕರಾಗಿದ್ದವರು ವಿದ್ವಾನ್ ವಾಸುದೇವ ಭಟ್ಟಾಚಾರ್ಯರು, ಹಾಗೆ ವೈಜ್ಞಾನಿಕ ಶಾಸ್ತ್ರಿಗಳು, ಸೀತಾರಾಮ ಸೌಮ್ಯಾದಿಗಳು ಮತ್ತು ರಾಜಶೇಖರಯ್ಯ, ಹೀಗೆ ಅನೇಕ ವಿದ್ವಾಂಸರುಗಳು ಅವ್ರನ್ನ ತುಂಬಾ, ಇವ್ರನ್ನ ಕೃಷ್ಣರಾಜನ್ ಅವರು ಆ ವಿದ್ವಾಂಸಗಳನ್ನ ತುಂಬಾ ಜ್ಞಾಪಿಸ್ಕೊಳ್ತಾ ಇದ್ರು. ಭಾಷ್ಯಂ ಅವರು ಇವರಿಗೆ ಸಹಪಾಠಿಗಳಾಗಿದ್ದರು. ಅವರು ಮೈಸೂರಿನಲ್ಲಿ ಅಮ್ಮನವರು, ಅಂಬುಜವಳ್ಳಿಯಮ್ಮನವರು ಕೂಡ ಬಹಳ ವರ್ಷಗಳು ಕೈಂಕರ್ಯ ಮಾಡಿದ್ದಾರೆ. ಮೇಲ್ಕೋಟೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪರಿಚಿತರು. ಅಲ್ಲಿ ಇರ್ತಕ್ಕಂತಹ ಅರೇರ್ ಶ್ರೀರಾಮ ಶರ್ಮಾ ಅಂತಕ್ಕಂಥವರು ಇವರಿಗೆ ಗುರುಗಳಾಗಿದ್ದರು. ಅವರು ಒಂದು ಸಲ, ನಾನು ಅವ್ರ ಜೊತೆ ಹೋಗಿದ್ದೆ, ಮೇಲ್ಕೋಟೆಗೆ ಹೋಗಿದ್ದೆ. ಅಲ್ಲಿ ಅರೇರ್ ರಾಮ ಶರ್ಮಾ ಅವರು ಶ್ರೀರಾಮ ರಾಮ ರಾಮೀತಿ ರಮೇ ರಾಮೇ ಮನೋರಮೆ, ಅದಕ್ಕೆ ಶ್ರೀರಾಮ ಅನ್ನೋ ಶಬ್ದಕ್ಕೆ ಹೇಗೆ ಸಹಸ್ರಂ ಅಂತ ಹೆಸರು ಅರ್ಥ ಬರುತ್ತೆ ಅನ್ನೋದನ್ನು ವಿವರಿಸಿದ್ರು. ಅದು ತುಂಬಾ ಸ್ವಾರಸ್ಯವಾಗಿತ್ತು. ಹಾಗೆ ಇನ್ನೊಂದು ಸಲ ಹೋದಾಗ ರಾಮಭದ್ರಾಚಾರ್ಯ ಅಂತ ಹೇಳಿ ಅವರ ಗುರುಗಳು, ಅವರು ಕೂಡ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನೋದನ್ನ ಸ್ವಾರಸ್ಯವಾಗಿ ವಿದ್ವಾನ್ ಸರ್ವತ್ರ ಪೂಜ್ಯ ತೇ ಅಂತ ಹೇಳಿ ಕೃಷ್ಣರಾಜನ್ ಅವರಿಗೆ ಹೇಳಿದ್ರು. ಅವರು ಹೇಳಿದಂತಹ ಶೈಲಿಯನ್ನ ನೋಡಿ ನಾವೆಲ್ಲ ಆನಂದಪಟ್ಟು. ಕೃಷ್ಣರಾಜನ್ ಅವರು ದೊಡ್ಡಬಳ್ಳಾಪುರದಲ್ಲಿ ಶ್ರೀ ಶಾರದಾ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ಅಲ್ಲಿದ್ದಾಗಲೇ ಸಂಸ್ಕೃತವನ್ನ, ಆಗಮವನ್ನ ಎಲ್ಲರಿಗೆ ಬೋಧನೆ ಮಾಡ್ತಾ ಇದ್ರು. ಬೆಂಗಳೂರಿನ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವೇದಾಂತ ವಿದ್ವತ್ತನ್ನು ಮಾಡಿದ್ರು. ಅಲ್ಲಿ NTS ಅಂತ ಪ್ರಸಿದ್ಧ NT ಶ್ರೀನಿವಾಸಯ್ಯಂಗರ್ ಅವರು ದಾಳಿ ಬಿಟ್ಟಿದ್ದಾರೆ. ಅವರು ದೊಡ್ಡ ವಿದ್ವಾನ್, ಅವರು ಇವರ ಗುರುಗಳಾಗಿದ್ದರು. ಮತ್ತು ಇವರು ವಿಚಾರಸಾರ ಮಂಜೂಷ ಅಂತ ಹೇಳಿ ಒಂದು ಗ್ರಂಥವನ್ನು 2 ವಾಲ್ಯೂಮ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ ಆಗಮಗಳ ವಿಚಾರಗಳು, ಧರ್ಮಶಾಸ್ತ್ರಗಳ ವಿಚಾರಗಳು, ಇನ್ನೂ ಅನೇಕ ವಿಚಾರಗಳು ಅದರಲ್ಲಿದೆ. ಅವರು ದೊಡ್ಡಬಳ್ಳಾಪುರದ ವೆಂಕಟೇಶ್ವರನಿಗೆ ಶ್ರೀಶಾಷ್ಟಕಂ ಅಂತ ಹೇಳಿ ಅವರು 8 ಶ್ಲೋಕಗಳನ್ನು ಆ ವೆಂಕಟೇಶ್ವರನಿಗೆ ರಚನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ವರಾಹ ದೇವಸ್ಥಾನಕ್ಕೆ ಅವರು ಬಂದಾಗ ಮಾದೇವಿಗೆ ಸುಪ್ರಭಾತವನ್ನು ಮಾಡಿಕೊಡಿ ಅಂತ ಹೇಳಿದಾಗ ಶ್ರೀ ಶ್ವೇತವರಾಹ ಸುಪ್ರಭಾತಂ ಅಂತ ಹೇಳಿ ಅದನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವರು ಮೈಸೂರು ಪಾಠಶಾಲೆಯಲ್ಲಿ ಓದ್ತಾ ಇದ್ದಾಗ ಚಿಕ್ಕ ಹುಡುಗ, ಅವರು ವಿದ್ಯಾರ್ಥಿ ದೇಶದಲ್ಲಿದ್ದರು. ಆಗಲೇ ಅವರು ಪ್ರಹೇಳಿಕಾಗಳನ್ನು ಸ್ವತಂತ್ರವಾಗಿ ರಚನೆ ಮಾಡಿ ಶ್ರೀಕಾಂತ ಪ್ರೆಸ್ ಅಂತ ಹೇಳಿ ಸುಧರ್ಮ ಪತ್ರಿಕೆ ಪ್ರಿಂಟ್ ಆಗ್ತಾ ಇದ್ದು ಪ್ರೆಸ್, ಅಲ್ಲಿ ಶ್ರೀ ವರದರಾಜಯ್ಯಂಗಾರ್ ಅಂತ ಇದ್ದರು. ಅವ್ರ ಕೈನಲ್ಲಿ ಆ ಶ್ಲೋಕಗಳನ್ನು ಕೊಟ್ಟು ಪ್ರಿಂಟ್ ಹಾಕೋದಕ್ಕೆ ಹೇಳಿದ್ರು. ಆ ಪ್ರಹೇಳಿಕಾಗಳನ್ನು ಸುಧರ್ಮ ಪತ್ರಿಕೆಯಲ್ಲಿ ಅವರು ಹಂಚ್ತಾ ಇದ್ದರು. ಆವಾಗಲೇ ಅವರಿಗೆ ಅಷ್ಟು ಪಾಂಡಿತ್ಯ ಇತ್ತು. ಇಲ್ಲೂ ಕೂಡ ಶ್ರೀರಾಮನಿಗೆ, ಚಿಕಾಗೋ ರಾಮನ ಮೇಲೆ ಅದ್ಭುತವಾದ ಭಕ್ತಿ ಅವರಿಗೆ. ಅವರು ಎಷ್ಟೇ ಕಷ್ಟ ಆದರೂ ಕೂಡ ರಾಮನ ಕೈಂಕರ್ಯವನ್ನು ಮಾಡೋದು ಇಷ್ಟ ಆಗಲಿಲ್ಲ. ಅವರು ಬಹಳ ಮೃದು ಸ್ವಭಾವದವರು. ನನ್ನ ಹತ್ರ ಅವರ ಕಷ್ಟಗಳನ್ನು ಹಂಚ್ಕೊಳ್ತಾ ಇದ್ರು. ದೇವಸ್ಥಾನದಿಂದ ಬಂದು ಬಹಳ ಸುಸ್ತಾಗ್ಬಿಡೋರು. ನಾಳೆ ಲೀವ್ ಹಾಕ್ಬಿಡ್ತೀನಿ, 1 ವಾರ ಲೀವ್ ಹಾಕ್ಬಿಡ್ತೀನಿ ನಾನು ದೇವಸ್ಥಾನಕ್ಕೆ ಅಂತ ಹೇಳೋರು. ಮಾರನೇ ದಿವಸ ಬೆಳಿಗ್ಗೆ ಇದ್ದರೆ ಅವರ ಸಹೋದ್ಯೋಗಿ ಅರ್ಚಕರಿಗೆ ಯಾರಾದರೂ ಕಾಲ್ ಮಾಡೋರು, ಫೋನ್ ಮಾಡಿ ನಾನು ಪೂಜೆ ಬುಕ್ ಆಗಿದೆ, ನಾನು ಹೋಗ್ತೀನಿ ಹೊರಗಡೆ, ನೀವು ದೇವಸ್ಥಾನ ನೋಡ್ಕೊಳ್ಳಿದ್ದಾಗ ಇಲ್ಲ ಅಂತ ಅವರು ಹೇಳ್ತಾ ಇರಲಿಲ್ಲ. ತಕ್ಷಣ ಮೈನಲ್ಲಿ ಆರೋಗ್ಯ ಇಲ್ಲದೆ ಹೋದ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಅವರ ಸಹೋದ್ಯೋಗಿಗಳಿಗೆ ಸಹಾಯ ಮಾಡ್ತಾ ಇದ್ರು. ಅವರ ಮೇಲೆ ಎಲ್ಲ ಅವರ ಸಹೋದ್ಯೋಗಿಗಳ, ಅವರೆಲ್ಲ ಒಳ್ಳೆ ಪಂಡಿತರು, ಒಳ್ಳೆ ವಿದ್ವಾಂಸರು ಅಂತ ಹೇಳಿ ನನ್ನ ಹತ್ರ ಅವ್ರ ಬಗ್ಗೆ ಎಲ್ಲ ತುಂಬ ಪ್ರಶಂಸಾ ವಾಕ್ಯಗಳನ್ನು ಹೇಳ್ತಾ ಇದ್ರು. ಮ್ಯಾನೇಜ್ಮೆಂಟ್ ಮೇಲೆ ಕೂಡ ಒಳ್ಳೆ ಮಾತುಗಳನ್ನು ಅವರು ನನ್ನ ಹತ್ರ ಹೇಳ್ತಾ ಇದ್ರು. ಅವರು ಮೈಸೂರಿನಲ್ಲಿ ಓದ್ತಾ ಇದ್ದಾಗ ನಾವೆಲ್ಲ ಹೇಳ್ತಿದ್ರು, ನಾವೆಲ್ಲ ಮಹಾರಾಜರ ಆಸ್ಥಾನದಲ್ಲಿರೋರು, ರಾಜವಂಶದವರು ಅಂತ. ಅದಕ್ಕೆ ನಮ್ಮ ಭಾವನವರು ಅವರು ಹೇಳೋರು, ನಾವು ಕೂಡ ರಾಜವಂಶದವರು. ಏಕೆಂದರೆ ನನ್ನ ತಂದೆಯವರ ಹೆಸರು ದೇವರಾಜ, ನನ್ನ ಹೆಸರು ಕೃಷ್ಣರಾಜ ಅಂತ ಹೇಳಿ ಹೇಳಿದರು. ಅಂತಹ ಕೃಷ್ಣರಾಜನವರು ತಮ್ಮ ಪತ್ನಿ ಪುತ್ರರನ್ನು ಅಗಲಿದ್ದಾರೆ. ಅವರಿಗೆ
ಪತ್ನಿ ಮತ್ತು ಒಬ್ಬ ಮಗ, ಇಬ್ಬರು ಹೆಣ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಅವರನ್ನೆಲ್ಲ ಅಗಲಿದ್ದಾರೆ. ಅವರ ಪತ್ನಿ ಪುತ್ರರಿಗೆ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಮತ್ತು ಕೃಷ್ಣರಾಜನವರ ಆತ್ಮಕ್ಕೆ ವೈಕುಂಠವನ್ನು ದಯಪಾಲಿಸಲಿರುವುದಾಗಿ ಭಗವತ್ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀರಾಮ್. Respected priests and respected temple management, I want to express my deepest and most heartfelt gratitude for this immense support, compassion, and kindness that you extended to us during one of the most difficult periods of our lives. Passing of my dad, Priest Krishna Anandekar, on April 30th, 2025. During this time, filled with emotional pain and personal loss, the presence of the temple, the community, and your unwavering assistance brought us comfort and strength. Words fall short in conveying just how grateful we are for everything you did to help us honor sending off my father in his next journey to Vaikuntham with the dignity, respect, and spiritual grace. To the respected temple priests, Yagneshwaran sir, Priest Balaji, Priest Murali Murkar, Priest Sandeep, Priest Ram Prasad Ji Shastri Ji, Priest Dharmara Avarge, Priest Satya Gopal Avarge, Priest Yagneshwar Gurkar Avarge. I want to sincerely thank all of you for everything. I know my dad loved being with all of you here more than coming home. I know that your presence in his funeral meant everything to him. To the respected temple management, all the presidents and staff, I want to extend my sincere appreciation for your thoughtful arrangements. Thank you to Veena ji, Ramesh ji, and everyone who's involved in putting this final honor to my dad. Thank you to Tilak ji and Sridhar uncle for making sure that we are not burdened with the logistics on how to take my dad to India for the last time. During a time when my mind was clouded with other things. Both of you took care of it. Thank you so much. I want to thank Velunko, Manmurthinko, Shiva, Suri, Sant Kishore, Jadriga for everything you have done to my dad. I want to thank Sugnani Murali Avarge for arranging food every day during that time. I want to thank every family member and friends and everyone I may have missed mentioning here. Treated our sorrow as your own and offer comfort and understanding that we will never forget.
hundreds of people who contributed and who's a part of my dad. Thank you. On behalf of my entire family, I want to express my deepest thanks for your help, your time, and your prayers. Please convey to anybody who is believing in this. We are truly blessed to be a part of Rama Mandir. We had your support during that time. You know, my dad used to say, you know, we have a lot of grandkids, kids in the Chicagoland area. But every time he came to the temple, he used to say, he used to grab a bunch of snacks and put it in his bag, with Satyanarayana bag. And every time he would come here, he would tell my mom and all of us, hey, Ulle 10 പേർക്കളാടി கோயில்ல எனக்கு 100 பேர் பேட்டிகளை தாத்தானுட்டு கேட்டா அவள் ஒருமே தாத்தானுட்டு வந்தான்னாக்கா ஒருமே அனுப்பிக்கிறதுக்கு ஏதோ ஒரு ஸ்நாக் கொடுத்து ஒரு பேக் நிறைய ஸ்நாக் he used to fill his bag with snacks. So me and my cousin Raghav, we ended on April 30th.